ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಲುಪಿಸ್ತೀನಿ. ದೇವೇಗೌಡ್ರು ಯಾಕ್ರಿ ಕ್ಷಮೆ ಕೇಳಬೇಕು? ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದೃಷ್ಟಿಕೋನ್ ಚಾನಲ್. ವೀಕ್ಷಕರೇ, ಇವತ್ತಿನ ವಿಚಾರ ಯಾವುದು ಅಂತ ಹೇಳಿದ್ರೆ, ಈಗ ಕೆಲವು ಗಂಟೆಗಳ ಹಿಂದೆ ಪ್ರಜ್ವಲ್ ರೇವಣ್ಣ ಅವ್ರದ್ದು ವೆರಡಿಕ್ಟ್ ಹೊರಗಡೆ ಬಂದಿದೆ. ಸೊ ಆ ವೆರಡಿಕ್ಟ್ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿರ್ಬಹುದು. ಸದ್ಯಕ್ಕೆ ಬೇಲ್ ಇಲ್ಲ, ಕನಿಷ್ಠ ಅಂದ್ರೂ 10 ವರ್ಷಗಳ ಕಾಲ ಜೈಲು ಅಥವಾ ಜೀವಾವಧಿ ಅನ್ನೋದು ಭಾಗಶಃ ಇರಬಹುದು. ನಾಳೆಗೆ ಏನು ಅನ್ನೋದು ಆ ವಿಚಾರ ಗೊತ್ತಾಗುತ್ತೆ. ಸೊ ಅಫ್ಕೋರ್ಸ್ ಉಪ್ಪು ತಿಂದವರು ನೀರು ಕುಡಿತಾರೆ, ಸಹಜ ಅದು, ಯಾರೇ ಆದ್ರೂ. ಇಲ್ಲೇನಾಗತ್ತೆ ಅಂದ್ರೆ ಅವ್ರಿಗೆ ತುಂಬಾ ಅಚ್ಚುಕಟ್ಟಾಗಿ ಸಾಕ್ಷಿಗಳು ಜಾಸ್ತಿ ಇರೋದ್ರಿಂದ ಅವ್ರ ಒಳಗಡೆ ಹೋಗಿದ್ದಾರೆ, ಹೋಗ್ಲೇಬೇಕು, ಬೇರೆ ಪರಿಸ್ಥಿತಿ ಇಲ್ಲ. ಇದ್ರ ಹಿನ್ನೆಲೆಯಲ್ಲಿ ತುಂಬಾ ಚಾನೆಲ್ಗಳು ಮಾತಾಡ್ತಾ ಇದ್ದಾರೆ, ಸ್ಯಾಟಲೈಟ್ ಚಾನೆಲ್ಗಳು ಎಲ್ಲರೂ ಕೂಡ ಏನಿದೆ ಆ ವಿಚಾರನ ತಲುಪಿಸ್ತಾ ಇದ್ದಾರೆ ಜನಕ್ಕೆ. ಆದರೆ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವ್ರು ಏನ್ ಮಾತಾಡ್ತಾ ಇದ್ದಾರೆ ಅನ್ನೋದನ್ನ ಯೋಚನೆ ಮಾಡ್ಕೊಂಡು ಮಾತಾಡ್ಬೇಕು ಅನ್ನೋದನ್ನ ಈ ವಿಡಿಯೋ ಮುಖಾಂತರ ತಲುಪಿಸ್ತೀನಿ. ಏನ್ ಮಾತಾಡ್ತಾ ಇದ್ದಾರೆ ಪವರ್ ಟಿವಿ ರಾಕೇಶ್ ಅವರು? ಪಾಕಿಸ್ತಾನದಲ್ಲಿ ಇದೀವ ಅಂತ ಕೇಳ್ತಾರೆ ಒಂದ್ ಕಡೆ. ಪ್ರೈಮ್ ಮಿನಿಸ್ಟರ್ ನಾವು ಯಾರು ಬೇಕಾದ್ರೂ ಆಗ್ಬೋದು ಕಣ್ರಿ, 100 ಜನ ಆಗಿದ್ದಾರೆ ಅಂತ ಹೇಳ್ತಾರೆ. ಮಾತೆತ್ತಿದ್ರೆ ಒಕ್ಲಿಗರದು ಅಂತಾರೆ. ದೇವೇಗೌಡರು ಬಂದ್ಬಿಟ್ಟು ಎಲ್ಲರ ಮುಂದೆ ಕ್ಷಮೆ ಕೇಳಬೇಕು ಅಂತಾರೆ. ಸರಿಯಪ್ಪ ಪವರ್ ಟಿವಿ ರಾಕೇಶ್ ಶೆಟ್ಟಿ ಅವರೇ, ಇಷ್ಟೆಲ್ಲಾನು ಒಂದು ವಿಡಿಯೋದಲ್ಲಿ ಜಮಾಯಿಸ್ತಾ ಕೂತಿದ್ದೀರಲ್ವಾ, ಚೆನ್ನಾಗಿ ಉಜ್ಜಾಡ್ತಾ ಇದ್ದೀರಿ. ಸಿಕ್ಬಿಡ್ತು ಜಾಗ, ಸಿಕ್ತು ಅಂದ್ಬಿಟ್ಟು. ಇದಕ್ಕಿಂತ ಮುಂಚೆ ಒಂದು ಸ್ಟೇಟ್ಮೆಂಟ್ ಹೇಳಿದ್ರಿ ಆ ವಿಡಿಯೋ ಸ್ಟಾರ್ಟ್ ಆಗಕ್ಕಿಂತ ಮುಂಚೆ, ಮೀಡಿಯಾದವ್ರು ನಿಂತ್ಕೊಂಡ್ರೆ ಯಾವ್ದಕ್ ಬೇಕಾದ್ರೂ ನ್ಯಾಯ ಕೊಡಿಸ್ಬೋದು ಅಂತ. ಯಾಕೆ 10 ವರ್ಷ 15 ವರ್ಷದಿಂದ ಧರ್ಮಸ್ಥಳದಲ್ಲಿ ಅತ್ಯಾಚಾರ ಆಗಿ 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 ಹಂಗಂಗೆ ಆಗ್ತಾ ಇದೆ? ಮೀಡಿಯಾದವ್ರು ಯಾಕೆ ನಿಲ್ಲಿಲ್ಲ ಅದಕ್ಕೆ? ಯಾಕೆ ಬರೀ ಇವರು ಯೂಟ್ಯೂಬ್ ಆಫ್ ಬೇಕಿತ್ತಾ? ಯೂಟ್ಯೂಬ್ ನ್ಯೂಸ್ಗಳೇ ಬೇಕಿತ್ತಾ ನಿಮ್ಗೆ? ಈಗ ಧರ್ಮಸ್ಥಳದಲ್ಲಿ SIT ಹೋಗಿ ಅದು ಕೋರ್ಟ್ ಇಂದ ಹೊರಗಡೆ ಬಂದಾದ್ಮೇಲಿಂದ ಯಾವ್ದು ವಿಚಾರ ಮಾತಾಡ್ಬೋದು, ಎಲ್ಲಾರ ವಿಚಾರವನ್ನು ಯಾರು ಬೇಕಾದ್ರೂ ಮಾತಾಡ್ಬೋದು ಅಂತ ಬಂದ ಮೇಲಿಂದ ಈಗ ಎಲ್ಲರೂ ಹಾಕೊಂಡು ಉಜ್ಜಾಡ್ತಾ ಇದೀರಿ. ಪ್ರಜ್ವಲ್ ರೇವಣ್ಣಂಗೆ ನೀವು ಆದ ಒಂದು ಆ ಸಂತ್ರಸ್ತರ ಮಹಿಳೆಗೆ ನ್ಯಾಯ ಕೊಡಿಸ್ತಿರೋರು ನೀವು. ಕೊಡಿಸ್ಬಾರ್ದು ಅಂತಲ್ಲ, ಕೊಡಿಸ್ಬೇಕು. ಇದ್ರಲ್ಲಿ ನಾನು ಯಾವುದೇ ತರ ನೆಗೆಟಿವ್ ಮಾತಾಡ್ತಾ ಇಲ್ಲ. ನಾನು ಕೂಡ ಹಾಸನದವನಾಗಿ ಇದನ್ನ ನೆಗೆಟಿವ್ ಮಾತಾಡ್ತಾ ಇರೋದಲ್ಲ. ಪ್ರಜ್ವಲ್ ರೇವಣ್ಣ ಒಳಕ್ ಹೋದ್ರು, ಅಲ್ಲಿ ಇದು ಕಾರಾಗೃಹದಲ್ಲಿ ಇದಾರೆ ಅನ್ನೋ ಉದ್ದೇಶಕ್ಕೂ ನಾನು ಮಾತಾಡ್ತಿರೋದಲ್ಲ. ಮೀಡಿಯಾದವ್ರು ನಿಂತ್ಕೊಂಡ್ರೆ ಯಾವ್ದಕ್ ಬೇಕಾದ್ರೂ ಮಾಡ್ಬೋದು ಅಂತ ಹೇಳಿದ್ರಲ್ಲ. ಎಷ್ಟು ವರ್ಷಗಳಿಂದ ನಡೀತಾನೆ ಬರ್ತಾ ಇದೆ ಸರಣಿ ಪ್ರಕರಣಗಳು. ಸರಿ, ಅದೊಂದು ಸಪರೇಟ್ ಸೈಡ್ ಗಿಡಿ. ಡೈರೆಕ್ಟ್ ವಿಚಾರಕ್ಕೆ ಇನ್ನೊಂದಕ್ಕೆ ಬರ್ತೀನಿ. ದೇವೇಗೌಡ್ರು ಯಾಕ್ರಿ ಕ್ಷಮೆ ಕೇಳಬೇಕು? ಸ್ವಲ್ಪ ಯೋಚನೆ ಮಾಡಕ್ ಬರಲ್ವ ನಿಮ್ಗೆ? ಯಾಕೆ ಕ್ಷಮೆ ಕೇಳ್ಬೇಕು ಅಂತ ಟೇಬಲ್ ಕೊಟ್ಟು ಹೇಳ್ತಿದಿಲ್ಲ. ಕ್ಷಮೆ ಯಾಕೆ ಕೇಳ್ಬೇಕು? ದೇವೇಗೌಡ್ರು ಯಾಕೆ ಕ್ಷಮೆ ಕೇಳ್ಬೇಕು? ಒಬ್ರು ಪ್ರೈಮ್ ಮಿನಿಸ್ಟರ್, ಸೌತ್ ಕರ್ನಾಟಕದಿಂದ ಆಗಿರೋದು ಅವ್ರೊಬ್ರೇ. ಮುಂದಕ್ಕೆ ಯಾವಾಗ ಆಗ್ತಾರೋ ಯಾರು ಆಗ್ತಾರೋ ಗೊತ್ತಿಲ್ಲ, ತುಂಬಾನೇ ಕಷ್ಟ. ನೀವು ಆಗಿರೋದನ್ನ ಬಿಟ್ಟು ಅವ್ರ ಸಂಸಾರದೆಲ್ಲ ತಗೊಂಡು ಜಾಲಾಡ್ತಾ ಇದ್ದೀರಲ್ಲ. ಬೇಕಿತ್ತ ಸಂಸಾರ ಇಲ್ಲ? ನೋಡಿ, ಆಯ್ತು, ಸಂಸಾರ ಎಲ್ಲ ತಗೊಂಡ್ರು ಓಕೆ ಅಪ್ಪ, ತಗೊಂಡ್ರೆ ಪ್ರಜ್ವಲ್ ರೇವಣ್ಣ ತಂದೆ, ತಾಯಿ, ತಮ್ಮ, ಮತ್ತೊಂದು ಅಷ್ಟೇ. ಹಿರಿಯ ತಲೆ, ತುಂಬಾ ಹಳೆ ತಲೆ. ಏನು ಹುಟ್ಟದಾಗ್ಲಿಂದ ಗೋಲ್ಡನ್ ಸ್ಪೂನ್ ಅಲ್ಲಿ ಬಂದಿಲ್ಲ ದೇವೇಗೌಡರು. ಅವ್ರ ಮೊಮ್ಮಕ್ಳು ಬಂದಿರ್ಬೋದು, ಹುಟ್ಟದಾಗ್ಲಿಂದ ಗೋಲ್ಡನ್ ಸ್ಪೂನ್ ಅಲ್ಲಿ ಬಂದಿಲ್ಲ. ಜನರಲ್ ಆಗಿ ಸ್ಟೇಜ್ ಬೈ ಸ್ಟೇಜು ಒಂದ್ ಕಡೆ. ಈಗ ಉದಾಹರಣೆಗೆ JDS ಇಂದ ದೇವೇಗೌಡರು ತಗೊಳ್ಳಿ, ಅವರು ಕೂಡ ಬಡತನದಿಂದ ಬಂದು ಪ್ರೈಮ್ ಮಿನಿಸ್ಟರ್ ಆಗಿರೋದು. BJP ಇಂದ ತಗೊಳ್ಳಿ, ಯಡಿಯೂರಪ್ಪ ಅವ್ರು ತಗೊಳ್ಳಿ, ಅವರು ಕೂಡ ಬಡತನದಿಂದ ಬಂದು CM ಆದ್ರು. ಕಾಂಗ್ರೆಸ್ ಇಂದ ತಗೊಳ್ಳಿ, ಸಿದ್ದರಾಮಯ್ಯ ಅವರು ತಗೊಳ್ಳಿ, ಅವರು ಕೂಡ ಬಡತನದಿಂದನೇ ಬಂದು CM ಆಗಿರೋದು. ಎಲ್ಲರೂ ಕೂಡ ಹಂಗೆ ಬಂದಿರೋದು. ಈಗ ದೇವೇಗೌಡರು ಬಂದ್ಬಿಟ್ಟು ನಿನಗೆ ಕ್ಷಮೆ ಕೇಳ್ಬೇಕ? ನಿಂಗೆ ಅದೇನ್ ಮಾತಾಡ್ತೀಯ ಮರ? ಕಾಮನ್ ಸೆನ್ಸ್ ಬೇಡವಾ ನಿನ್ಗೆ? ಚಪ್ಪಲಿ ತಗೊಂಡು ಹೊಡೆಯೋ ಮಟ್ಟಕ್ಕೆ ಹೋಗಿದ್ದಾರೆ, ಅದು ನಿಮ್ ಚೇಂಬರ್ಗಳಲ್ಲಿ. ರಾಕೇಶ್ ಶೆಟ್ಟಿ, ಈ ಜಾತಿ ಯಾಕೆ ತರ್ತಾ ಇದ್ದೀರಿ? ಜಾತಿ ಯಾಕೆ ತರ್ತಾ ಇದೀಯಪ್ಪ? ಒಂದು ವೆರಡಿಕ್ಟ್ ಹೊರಗಡೆ ಬಂದಿದೆ, ಅದನ್ನ ಜನಕ್ಕೆ ಇಡಬೇಕು. ಜಾತಿ ಯಾಕೆ ತರ್ತಾ ಇದೀರಿ? ನಾವೇನ್ ಮನುಷ್ಯರಲ್ವಾ? ಹಂಗೆ ಹೇಳ್ತಿದೀಯಲ್ಲ ರಾಕೇಶ್ ಶೆಟ್ಟಿ.
ಎಲ್ಲರೂ ಮನುಷ್ಯರೇ ಕಣಪ್ಪ. ನಾವು ಜಾತಿಗಳು ಮಾಡ್ಕೊಟ್ಟಿರೋದು, ನಿಮ್ಮಂತವರಿಂದನೇ ಜಾತಿ ಅಂತ ಬಂದಿರೋದು, ಇನ್ಯಾರಿಂದನೂ ಅಲ್ಲ. ಮೀಡಿಯಾದಲ್ಲಿ ಹಾಕೊಂಡು ಒಂದ್ 5 ಸರಿ ಹೇಳ್ಬಿಟ್ರೆ ಮುಗೀತು. ನಿನ್ಗೆ ಅಷ್ಟೊಂದು ತಾಕತ್ತಿದ್ದಿದ್ರೆ ಧರ್ಮಸ್ಥಳ ಕೇಸಲ್ಲಿ ಎಷ್ಟೆಷ್ಟು ಪ್ರಕರಣಗಳಾಗ್ತಾ ಇದೆ, ಆಗ್ತಾ ಇತ್ತು. ಈಗ ಕೆಲವೊಂದು, ನಾನು ಮೊದಲೇ ಒಂದು ವಿಡಿಯೋ ಮಾಡಿದ್ದೆ ಒಂದು 3-4 ಡೇಸ್ ಬ್ಯಾಕ್, ಅದರಲ್ಲೂ ಹೇಳಿದ್ದೀನಿ, ಈ ಒಂದು 10 ವರ್ಷದಿಂದ ಕಡಿಮೆ ಆಗಿರೋದು. ಅಲ್ಲೇ ನ್ಯಾಯ ಕೊಡಿಸ್ಬೋದಿತ್ತಲ್ಲಪ್ಪ ಪವರ್ ಟಿವಿ ರಾಕೇಶ್ ಶೆಟ್ಟಿ. ಇಲ್ಲಿ ಗೆದ್ಬಿಟ್ಟೋ, ನಾವು ಮಾಡ್ಬಿಟ್ಟೋ, ನಾವು ಕಾನೂನು ಏನನ್ನು ತೋರಿಸಿದೀವಿ ನಾವೀಗ. ಶ್ರೀಮಂತರಿಗೆ ಮಾತ್ರ ನ್ಯಾಯ ಸಿಗೋದು, ಬಡವರಿಗೆ ಸಿಗಲ್ಲ ಅಂತ. ಯಾವ ವ್ಯತಿರಿಕ್ತದಲ್ಲಿ ಇದೀರಿ ಅಂತ ಗೊತ್ತಿಲ್ಲ. ನೋಡಿ, ನಾನು ಪ್ರಜ್ವಲ್ ರೇವಣ್ಣ ಅವರು ಈ ಒಂದು ಕೃತ್ಯಕ್ಕೆ ಸಿಗಾಕೊಂಡಿದ್ದಾರೆ ಅನ್ನೋದಕ್ಕೆ ಫಾರಾಗಿ ಮಾತಾಡೋದಕ್ಕೆ ಮಾತಾಡ್ತಿಲ್ಲ ನಾನು. ಸಿಗಾಕೊಂಡಾಯ್ತು, ಸಾಕ್ಷಿ ಸಮೇತ ಒಳಕ್ಕಿದ್ದಾರೆ. ಸಾಕ್ಷಿ 4,000 ಪುಟಗಳು SIT ತನಿಖೆ ಮಾಡ್ಬಿಟ್ಟು ಬರ್ದಿರೋದು, 1-2 ಅಲ್ಲ, 4,000 ಪುಟಗಳನ್ನ 2024 ಆಗಸ್ಟ್ ಆಸುಪಾಸಲ್ಲಿ ಮಾಡಿದ್ದಾರೆ. ಆದ್ರೆ ನೀವು ದೇವೇಗೌಡ್ರು ಯಾಕ್ಲಿ ಕಾಲಕ್ಕೆ ಬೀಳ್ಬೇಕು, ಇಲ್ಲ ಕ್ಷಮೆ ಕೇಳಬೇಕು, ಅದನ್ನ ಯೋಚನೆ ಮಾಡ್ರಿ. ಏನ್ರಿ ಆಗಿದೆ ನಿಮ್ಗೆ? ಈಗ ನೋಡಪ್ಪ, ನೀನೇನೋ ತಪ್ಪು ಮಾಡ್ತೀಯ, ನಿನ್ ಮಗ ಬಂದು ಕ್ಷಮೆ ಕೇಳಕ್ಕಾಗುತ್ತಾ? ಜನರಲ್ ಆಗಿ ಯೋಚನೆ ಮಾಡ್ರಿ ರಾಕೇಶ್ ಶೆಟ್ಟಿ. ನೀನೇನೋ ತಪ್ಪು ಮಾಡಿರ್ತೀಯ, ಯಾರೂ ತಪ್ಪು ಮಾಡ್ದನೆ ಇರಲ್ಲ. ಪ್ರತಿಯೊಬ್ಬ ಮನುಷ್ಯ ಅಂದ್ಮೇಲೆ, ಸಮಾಜ ಅಂತ ಹೇಳಿದ್ಮೇಲೆ ತಪ್ಪು ಸರಿ ಇದ್ದೇ ಇರುತ್ತೆ. ನೀನ್ ತಪ್ಪು ಮಾಡಾದ್ಮೇಲೆ ಮಗ ಬಂದು ಕ್ಷಮೆ ಕೇಳಕ್ಕಾಗತ್ತಾ? ಅಥವಾ ನಿಮ್ ಮನೆಯವ್ರು ಯಾರಾದ್ರು, ಬೇರೆಯವ್ರದ್ದು, ನಿಮ್ಮ ಫಿಮೇಲ್ ಯಾರ್ದು ತಗೊಳೋದ್ ಬೇಡ. ಯಾಕೆಂದ್ರೆ ನೀವು ತಗೋತೀರಿ ಅನ್ಬಿಟ್ಟು ನಾವು ತಗೊಳಕ್ ರೆಡಿ ಇಲ್ಲ. ಸ್ವಲ್ಪ ಯೋಚನೆ ಮಾಡ್ರಿ ರಾಕೇಶ್ ಶೆಟ್ಟಿ. ಮೊದ್ಲೇ ಒಂದು ವಿಡಿಯೋದಲ್ಲಿ ನಾನು ಮಾತಾಡಿದ್ದೀನಿ ಇದನ್ನ. ಆದ್ರೂ ನಿಮ್ದು ಆ ಒಂದು ಸ್ಲ್ಯಾಂಟ್ ಅನ್ನು ಬಿಡ್ತಾ ಇಲ್ವಲ್ರಿ ನೀವು. ಒಂದು ಜನರಿಗೆ ಏನ್ ಮಾಡ್ಬೇಕು, ಮೀಡಿಯಾ ಏನ್ ಮಾಡ್ಬೇಕು ಅನ್ನೋದನ್ನ ಬಿಡ್ತಾನೆ ಇಲ್ವಲ್ರಿ. ಏನ್ರಿ ಆಗಿದೆ ನಿಮ್ಗೆ? ನೋಡಿ ವೀಕ್ಷಕರೇ, ನನ್ನ ಒಂದು ವಿಚಾರ ಇಷ್ಟೇನೆ. ವೆರ್ಡಿಕ್ಟ್ ಹೊರಗಡೆ ಬಂದಿದೆ, ಆಗಿದೆ ಕೃತ್ಯಗಳು, ಸಾಕ್ಷಿ ಸಮೇತ ಪ್ರೂವ್ ಆಗಿದೆ. 10 ವರ್ಷ ಇರ್ತಾರೋ, ಜೀವಾವಧಿ ಶಿಕ್ಷೆ ಇರ್ತಾರೋ, ಅವರು ಅನುಭವಿಸ್ತಾರೆ. ಉಪ್ಪು ತಿಂದವ್ ನೀರು ಕುಡ್ದೇ ಕುಡಿತಾನೆ. ಅದನ್ನ ಬಿಟ್ಟು ಇಡೀ ಸಂಸಾರ ಎಲ್ಲ ಜಾಲಾಡ್ಬೇಕು ಅನ್ನೋದು ಅವಶ್ಯಕತೆ ಇಲ್ಲ. ಇದು ನಿಮಗೆ ಸರಿನೋ ತಪ್ಪು ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ. ಥ್ಯಾಂಕ್ ಯು, ವಂದನೆಗಳು.